ನಾವು ಹೇಳ್ತಾ ಇದ್ವಿ ಜನರಿಗೆ ಯಾವ ರೀತಿ ಹೊರೆ ಆಗ್ತಾ ಇದೆ ಈ ಬಸ್ ದರ ಏರಿಕೆಯಿಂದ ಅಂತ. ಸೊ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹೇಗಿದೆ ಹಾಗಾದ್ರೆ ಸ್ಥಿತಿ? ಬಿಎಂಟಿಸಿ ಬಸ್ ಪ್ರಯಾಣಿಕರಿಗೆ ಟಿಕೆಟ್ ಕತ್ತರಿಯ ಬಿಸಿ ತಟ್ತಾ ಇದೆ. ಮಧ್ಯರಾತ್ರಿಯಿಂದಲೇ ಬಿಎಂಟಿಸಿ ದರ ಕೂಡ ಹೆಚ್ಚಳ ಆಗಿದೆ. ಮೆಜೆಸ್ಟಿಕ್ನಿಂದ ನಿಮ್ಮ ಏರಿಯಾಗೆ ಟಿಕೆಟ್ ಎಷ್ಟೆಷ್ಟು ಗೊತ್ತಾ? ಸೊ ನಾವು ಆಲ್ರೆಡಿ ಸ್ಲಗ್ಗಲ್ಲಿ ತೋರಿಸ್ತಾ ಇದ್ದೀವಿ ಬೆಂಗಳೂರಿನಿಂದ ಯಾವ್ಯಾವ ಕಡೆಗಳಲ್ಲಿ ಯಾವ್ಯಾವ ರೀತಿಯಾಗಿ ರೇಟ್ ಹೈಕ್ ಆಗಿದೆ, ಎಷ್ಟು ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ನೀವು ಓಡಾಡಬೇಕು ಅಂತ ಹೇಳಿ. ಸೊ ಪಬ್ಲಿಕ್ ಟಿವಿಯಿಂದ ಗ್ರೌಂಡ್ ರಿಪೋರ್ಟ್ ಕೂಡ ನಿಮಗೆ ನಾವು ಮಾಹಿತಿ ಕೊಡ್ತೀವಿ, ಹೇಗೆ ಟಿಕೆಟ್ ತಗೊಂಡಂತಹ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಆಲ್ಮೋಸ್ಟ್ 99% ಜನ ಇದರಲ್ಲಿ ಆಕ್ರೋಶನೇ ವ್ಯಕ್ತಪಡಿಸ್ತಾ ಇರೋದು. ಯಾಕಂದರೆ ಅವ್ರು ರೆಡಿ ಇರಲಿಲ್ಲ ಇದಕ್ಕೆ ಅನ್ನೋದು ಅವ್ರು ಹೇಳ್ತಾ ಇರೋದು. ನೀವು ನಮಗೆ ಕೊಟ್ಟಂತಹ ಪ್ರಾಮಿಸು ಮುರಿದಂತಹ ರೀತಿ ಹೇಗೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮಹಿಳೆಯರು ಕೂಡ ಇನ್ಫ್ಯಾಕ್ಟ್ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಬಿಎಂಟಿಸಿ ಒಂದರಲ್ಲಿ ಫ್ರೀ ಕೊಟ್ಟು ಇನ್ನು ಓಲ್ವೋ ರೇಟು ಜಾಸ್ತಿ, ಜೊತೆಗೆ AC ಬಸ್ ಜಾಸ್ತಿ, ಎಲ್ಲವನ್ನ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಪ್ರಕಾಶ್ ಮತ್ತು ಅರುಣ. ಸದ್ಯಕ್ಕೆ ತಾವು ಈಗ ಯಾವ ಬಸ್ ರೂಟ್ನಲ್ಲಿ ಇದ್ದೀರಿ? ಅಲ್ಲಿರುವಂತಹ ಜನರ ಅಭಿಪ್ರಾಯ ಏನು? ಎಸ್ ಮಮತಾ, ನಾನಿವತ್ತು ಬಿಎಂಟಿಸಿ ಬಸ್ನಲ್ಲಿದ್ದೇನೆ. ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನೇ ಡೈರೆಕ್ಟ್ ಆಗಿ ಮಾತನಾಡ್ತಾ ಹೋಗ್ತೇನೆ. ಸಾಕಷ್ಟು ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಏನ್ ಹೇಳ್ತೀರಾ ಸರ್ ಬಸ್ ದರ ಏರಿಕೆಗೆ? ಮೇಡಮ್, ಬಸ್ ದರ ಹೆಚ್ಚಳ ಮಾಡಿರೋದ್ರಿಂದ ನಮಗೆ ತುಂಬ ತೊಂದರೆ ಆಯ್ತಿದೆ. ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರಿಗೆ ಒಂದ್ರ ಮೇಲೆ ಒಂದು ಕೊಟ್ಟು ಎರಡು ಕಿತ್ಕೊತಿದ್ದಾರೆ. ಅದರಲ್ಲೂ ಕೂಡ ಹಳ್ಳಿ ಜನಗಳಿಗೆ, ರೈತರುಗಳಿಗೆ ಆ ಕಷ್ಟ ಏನು ಅಂತ ಗೊತ್ತು. ಒಂದೊಂದು ರೂಪಾಯಿ ಕೂಡ ಇವಾಗ ಯಾರ್ಯಾರು ಕುಟುಂಬ ನೋಡೋಕ್ಕೆ ಆಗ್ಬೋದು, ಇಲ್ಲ ಹಾಸ್ಪಿಟ್ಲಿಗೆ ಬರೋಕ್ಕೆ ಆಗ್ಬೋದು, ಅಲ್ಲಿ ಇನ್ನೊಬ್ರು ಮನೆ ದುಡ್ಡು ಇಸ್ಕೊಂಡು ಬರಬೇಕು. ಸರ್ಕಾರದಲ್ಲಿ ಕುತ್ಕೊಂಡು ಅವ್ರು ಏನಾದ್ರು ಜಾಸ್ತಿ ಮಾಡ್ಬೋದು. ಅದ್ರ ಕಷ್ಟ ಏನು ಅಂತ ರೈತರು ಗೊತ್ತು. ಮೇಡಮ್, ಇದರಿಂದ ಮೇಡಮ್ ಸರ್ಕಾರ ಮಾಡ್ತಿರೋದು ಅನ್ಯಾಯ ಮೇಡಮ್, ಸಿಕ್ಕಾಪಟ್ಟೆ ಅನ್ಯಾಯ ಮೇಡಮ್. ಇದಕ್ಕೆ ರೈತರಿಗೆ ಒಂದು ನ್ಯಾಯ ದೊರಕಿಸ್ಬೇಕು ಮೇಡಮ್. ಏನ್ ಹೇಳ್ತೀಯಪ್ಪ? ಈಗ ಡೈಲಿ ಕಾಲೇಜ್ಗೆ ಹೋಗ್ತಿರ್ತೀಯಾ, ಏನ್ ಹೇಳ್ತೀಯ? ಹೆವಿ ತೊಂದರೆ ಆಗುತ್ತೆ ಮ್ಯಾಮ್. ಹೆವಿ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಸ್ಟೂಡೆಂಟ್ಸ್ ಹೋಗೋಕ್ಕಾಗಲ್ಲ. ಲೇಡೀಸಿಗೆ ಫ್ರೀ ಇರುತ್ತೆ, ನಾವು ಹೆವಿ ಕಾಸು ಮಾಡಿದ್ರೆ ನಾವೆಲ್ಲಿಂದ ತಂದು ಕೊಡೋದು ಅಷ್ಟೇ ಮ್ಯಾಮ್. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಬಸ್ ದರ ಏರಿಕೆಗೆ? ಸೊ ಬಸ್ ದರ ಏರಿಕೆ ಆಗಿದೆ ಅಂದರೆ ಮೊದಲು 20 ರೂಪಾಯಿ ಇತ್ತು ನಾವು ಹೋಗ್ಬೇಕಾದ್ರೆ. ಸೊ 5 ರೂಪಾಯಿಗೆ 1 ರೂಪಾಯಿ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ತಿರುಗಾಡಬೇಕಾದ್ರೆ. ಸೊ ಚಿಲ್ಲರೆ ತೊಂದರೆ ಆಗುತ್ತೆ, ಕಂಡಕ್ಟರ್ಗೂ ಆಗುತ್ತೆ, ಕೂಡ ನಮಗೂ ಆಗುತ್ತೆ, ಅವರಿಗೂ ಆಗುತ್ತೆ. ಸೊ ಕಡು ಬಡವರು ಇರ್ತಾರೆ, ಊರಿಂದ ಬೆಂಗಳೂರಿಗೆ ಬಂದು ವ್ಯವಸಾಯ ಮಾಡ್ತಾರೆ. ಸೊ ಅವ್ರಿಗೆ ವ್ಯಾಪಾರ ಮಾಡ್ತಾರೆ. ಬಸ್ಸೇ ಅವ್ರದ್ದು ಮೇನ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಬಸ್ಸೇ ಮೇನ್ ಆಗುತ್ತೆ. ಸೊ ಅದ್ರಗೋಸ್ಕರ ಅವರಿಗೆ ದುಡ್ಡಿನ ತೊಂದರೆ ಆಗುತ್ತೆ. ಸೊ ಕೊಡೋಕ್ಕಾಗಲ್ಲ. ಸೊ ಈ ಥರ ಮಾಡಿದ್ರೆ ಯುವಕರಿಗೆ ತುಂಬ ತೊಂದರೆ ಆಗುತ್ತೆ, ವಯಸ್ಕರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಅವ್ರು ಥಿಂಕ್ ಮಾಡಬೇಕಾಗಿರೋದು ವಯಸ್ಕರ ಮೇಲೆ, ಇಲ್ಲ ಲೈಕ್ ಮತ್ತೆ ಎಸ್ ಅರವಿಂದ್, ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1 ರೂಪಾಯಿ ಬೆಲೆಯೂ ಕೂಡ ನಮಗೆ ಗೊತ್ತು. ಸರ್ಕಾರಕ್ಕೆ ನಾವೇನಾದ್ರೂ ಗ್ಯಾರಂಟಿ ಭಾಗ್ಯ ಕೇಳಿದ್ವಾ? ಯಾಕೆ ಮಹಿಳೆಯರಿಗೆ ಫ್ರೀ ಕೊಟ್ಟು ನಮ್ಮ ಮೇಲೆ ಯಾಕೆ ಹೊರೆ ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅರವಿಂದ್, ಪ್ರಕಾಶ್, ತಾವೀಗ ಯಾವ ಬಸ್ ರೂಟಲ್ಲಿ ಇದ್ದೀರಿ? ಅಲ್ಲಿರುವಂತಹ ಜನರ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಮತ್ತು ಸರ್ಕಾರ ಕೊಡ್ತಾ ಇರುವಂತಹ ಸಮರ್ಥನೆಗೆ ಜನರ ರಿಯಾಕ್ಷನ್? ಸದ್ಯ BMTC ಬಸ್ ನಿಲ್ದಾಣದಲ್ಲಿದ್ದೀನಿ. ನೇರವಾಗಿ ಪ್ರಯಾಣಿಕರನ್ನ ಮಾತನಾಡಿಸ್ತೀನಿ. ಏನು ಹೇಳ್ತೀರಿ ಸರ್ ದರ ಹೆಚ್ಚಳ? ಸರ್, ನಾವು ಮಾಜಿ ಸೈನಿಕರು. ಈಗ ಜಾಸ್ತಿ ಮಾಡಿದ್ದು ಭಾಳ ಕಷ್ಟ ಆಗ್ತಾ ಇದೆ. ಬಡವರಿಗಂತೂ ಭಾಳ ಕಷ್ಟ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಯಿಂದನೇ ಇದು ಜಾಸ್ತಿ ಮಾಡಿದ್ದಾರೆ. ಯಾವುದೇ ಹಣದುಬ್ಬರ ಜಾಸ್ತಿ ಆಗಿಲ್ಲ, ಆದರೂ ಹಣ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಸ್ವಲ್ಪ ನೋಡಿ ವಾಪಸ್ ತಗೊಂಡ್ರೆ ಭಾಳ ಒಳ್ಳೆಯದು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು ನಿಮ್ಮ ಕರ್ತವ್ಯ. ಎಷ್ಟು ಹೇಳಿ ಮೇಡಮ್, ತಾವು ಫ್ರೀ ಆಗಿ ಟ್ರಾವೆಲ್ ಮಾಡ್ತಾರೆ, ಸಾಹೇಬ್ರು ಹೆಚ್ಚುವರಿ ದುಡ್ಡು ಕೊಡಬೇಕು ಅಂತ ಹೇಳೋರು. ಕಷ್ಟ ಆಗುತ್ತೆ ಬಡವರಿಗೆಲ್ಲ. ನಮಗೆ ಅಂತೂ ಫ್ರೀ ಅಂತೂ ಇರುತ್ತೆ, ಆದ್ರೆ ಗಂಡು ಮಕ್ಕಳಿಗೆ ಬಡವರಿಗೆಲ್ಲ ಭಾಳ ಕಷ್ಟ ಆಗುತ್ತೆ. ಕಡಿಮೆ ಮಾಡೋದೇ ಒಳ್ಳೇದು ಅವರಿಗೆ. ಒಬ್ರು ಇದ್ದಾರೆ ಇಲ್ಲಿ, ಮಾತನಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಹೆಚ್ಚುವರಿ ದರದ ಬಗ್ಗೆ? ಬಡವರು ಭಾಳ ಬದುಕೋದು ತುಂಬ ಕಷ್ಟ ಇದೆ. ಪ್ರತಿ ಒಂದು ಬೆಲೆನೂ ಜಾಸ್ತಿ ಮಾಡ್ಕೊಂಡು ಹೋದೆ ಬಡವ್ರು ಬಂದು ಬದುಕೋದು ಕಷ್ಟ ಇದೆ. ಎಣ್ಣೆ ಇದ್ರ ಬೆಲೆ ಜಾಸ್ತಿ, ನೀರು ಬೆಲೆ ಜಾಸ್ತಿ, ಹಾಲು ಬೆಲೆ ಜಾಸ್ತಿ, ಬಸ್ ಎಲ್ಲ ಬಸ್ ಜಾಸ್ತಿ ಆದರೆ ಬಡವ್ರು ಬದುಕೋದು ಹೆಂಗೆ? ಮನುಷ್ಯನಿಗೆ ಯಾವತ್ತು ಈ ಕಡಿಮೆ ಮಾಡಿಕೊಂಡು ಹೆಲ್ಪ್ ಮಾಡ್ಕೊಂಡು ಸರ್ಕಾರ ಎಲೆಕ್ಷನ್ ಬೇಕು ಅಂದಾಗ ಅವ್ರದ್ದು ಅದೇ ನಮ್ಮ ದುಡ್ಡು ತಗೊಂಡು ಅವ್ರು ಕೊಡೋದು, ಓಟ್ ಹಾಕ್ಸ್ಕೊಳ್ಳೋದು, ಕಡಿಯೋದು, ಇವೆಲ್ಲ ಮುಗಿದ ಮೇಲೆ ಇದು ಬಡವರ ಸರ್ಕಾರ, ಬಡವರ ಪರವಾಗಿರುವಂತ ಸರ್ಕಾರ. ಬಡವ್ರ ಸರ್ಕಾರ ಎಲ್ಲ ಸರ್ಕಾರ ಬರ್ಬೇಕಾದ್ರೆ ಹಂಗೆ ಹೇಳೋದು, ಬಡವ್ರು ಉದ್ಧಾರ ಮಾಡ್ತೀವಿ, ಯಾರು ಉದ್ಧಾರ ಮಾಡಲ್ಲ, ನಮ್ಮ ದುಡ್ಡು ತೆಗೆದು ಅವ್ರು ಕೊಡ್ತಾರೆ, ತಿರ್ಗಾ ಲಂಚಕ್ಕೆ ಹೋಗ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಗೆಲ್ತಾರೆ ಅಷ್ಟೇ. ಸಹಜವಾಗಿ BMTC ನಲ್ಲಿ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಆರಂಭದಲ್ಲಿ ದರ ಏರಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಸೊ ಆನಂತರ ಹಂತ ಹಂತವಾಗಿ ಟ್ರಾವೆಲ್ ಬೆಳಿಗ್ಗೆ 6 ಗಂಟೆಯಿಂದ ಇದು ದರ ಏರಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು. ಆಗ್ಲಿಂದ ಸಹಜವಾಗಿ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಏನ್ ಹೇಳ್ತಾರೆ ಮೇಡಮ್? ಪ್ರಕಾಶ್, ರೇಟ್ ಜಾಸ್ತಿ ಆಗಿದೆ ಸರ್. ಇದನ್ನೆಲ್ಲ ನೀವು ಕಮ್ಮಿ ಮಾಡ್ತಿರಲ್ಲ, ಕಮ್ಮಿ ಮಾಡಿಸ್ಬೇಕು ಅನ್ಕೊಂಡಿದ್ದೀರಲ್ಲ. ಅದೇ ತರ ಇದು ವೈನ್ ಶಾಪ್ ಎಲ್ಲ ಯಾಕೆ ನೀವು ಬಂದ್ ಮಾಡಿಸಲ್ಲ? ಅದರಿಂದ ತಾನು ಇಷ್ಟೆಲ್ಲ ಪ್ರಾಬ್ಲಮ್ ಆಗೋದು.
ಅದನ್ನ ಮಾಡಿದ್ರೆ ಇದನ್ನ ಯಾಕೆ ಹಿಂಗಾಗುತ್ತೆ? ನಮಗೆ ಮತ್ತೆ ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ. ನಾವು ದುಡ್ಡು ಕೊಟ್ಟು ನಾವು ಓಡಾಡಬೇಕು. ಅಷ್ಟು ದುಡ್ಡು ಜಾಸ್ತಿ ಮಾಡಿದ್ರೆ ನಾವೇನು ಮಾಡಬೇಕು ಬಡವರು? ಓವರ್ ಟು ಸ್ಟುಡಿಯೋ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಪ್ರಕಾಶ್ ಮತ್ತು ಅರುಣ. ನಮ್ಮ ಜನರ ಅಸಹಾಯಕತೆ ಹೇಗಿದೆ ಅಂತಂದರೆ, ಯಾವುದೇ ದರ ಏರಿಕೆ ಆದಾಗಲೂ ಇದೇ ಡೈಲಾಗ್ಸೇ ಅವರಿಂದ ಬರೋದು. ಈ ಸರ್ಕಾರ ಬಡವ್ರ ಪರವಾಗಿಲ್ಲ, ಬಡವ್ರ ಪರವಾಗಿ ಅಂತ ಹೇಳ್ತಾರೆ, ನಮ್ಮಿಂದ ದುಡ್ಡು ಕಿತ್ಕೊಂಡು ಅವ್ರು ತಿಂತಾರೆ ಅಂತ. ಮೊನ್ನೆ ಅಷ್ಟೇ 224 ಜನ MLAಗಳಿಗೆ ಹೊಸ ಕಾರ್ ಖರೀದಿ ಮಾಡಿದ್ರು, ಐಷಾರಾಮಿ ಕಾರ್ ಖರೀದಿ ಮಾಡಿದ್ರು. ಒಂದೊಂದು ಕಾರ್ಗೆ 30 ಲಕ್ಷ ರೂಪಾಯಿ. ಇಲ್ಲಿ ಬಸ್ಸು ದಿವಾಳಿ ಆಗ್ತಾ ಇದೆ ಸಾರಿಗೆ ಇಲಾಖೆ ಅಂತ ಅಂದ್ಬಿಟ್ಟು ಬೆಲೆ ಏರಿಕೆ ಮಾಡ್ತೀರಾ? ಅವ್ರು ಹೇಳೋದು ಜನ ಇಲ್ಲಿಂದ ತೊಗೊಂಡು ಅಲ್ಲಿ ಎಲ್ಲ MLAಗಳಿಗೂ ಒಂದೊಂದು ಹೊಸ ಕಾರ್ನ ಸರ್ಕಾರದಿಂದ ಕೊಟ್ಟಿದ್ದಾರೆ. ನಮ್ಮ MLAಗಳಿಗೆ ಸರ್ಕಾರದಿಂದ ಕಾರ್ ಕೊಡಬೇಕಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಆದರೂ ಕೂಡ ನೀವು ಇಷ್ಟೊಂದು ದುಂದು ವೆಚ್ಚ ಅಲ್ಲಿ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಬಡ ಜನರಿಗೆ ಬರೆ ಹಾಕ್ತಾ ಇದ್ದೀರಾ. ಇದು ಸರಿನಾ? ಬಟ್ ನಮ್ಮ ಜನರಿಗೆ ತುಂಬ ಶಾರ್ಟ್ ಮೆಮೊರಿ. ಎಲೆಕ್ಷನ್ ಟೈಮ್ಗೆ ಇದನ್ನೆಲ್ಲ ಮರ್ತು ಬಿಡ್ತಾರೆ. ಅದೇ ದೌರ್ಭಾಗ್ಯ ಅಂತ ಹೇಳೋದು.